ಎಷ್ಟು ದಿವಸ ಆಯ್ತಣ್ಣ ನೀನು ನೋಡಿ. ಸೇಮ್ ಇಯರ್. ಹೇಗೋ ಇದೆಯಾ? ನಾನು ಸೂಪರ್ ಆಗಿದ್ದೀನಿ ಅಣ್ಣ. ಎಲ್ಲ ನೀನು ಆಶೀರ್ವಾದ ಅಣ್ಣ. ಹೌ ಆರ್ ಯು? ಹೇಗಿದ್ಯಾ ನೀನು? ನಾನು ಚೆನ್ನಾಗಿದ್ದೀನಿ. ಎಲ್ಲೋ ನೀನು, ಒಂದು ಫೋನ್ ಇಲ್ಲ, ಒಂದು ಮೆಸೇಜ್ ಇಲ್ಲ. ಅಯ್ಯೋ ವರ್ಕ್ 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 ಕೆಲಸನ ದೇವರು ಅಂತ ನಂಬಿರೋ ವಿಕ್ರಮ್ ಸಿಂಹ ತಮ್ಮ ನಾನು ಹಾಗೆ ಇರ್ಬೇಕಲ್ವಾ? ನನಗ್ ಬೇಡ, ಅಟ್ಲೀಸ್ಟ್ ಅಮ್ಮನ್ಗಾರ ಒಂದು ಫೋನ್ ಮಾಡ್ಬೇಕಲ್ವಾ? ಎಲ್ಲಿದ್ದಾರೆ ಹೇಳು, ಸರ್ಪ್ರೈಸ್ ಕೊಡ್ತೀನಿ. ರೂಮಲ್ಲಿ ಇದ್ದಾರೆ, ಕರಿತೀನಿ. ಬಿಲ್ಡಪ್ ಬೇಕು, ಬಿಲ್ಡಪ್. ಅಮ್ಮ, ನೀನು ಉಟ್ಕೊಂಡು ಯಾರೋ ಬಂದಿದ್ದಾರೆ. ಬಂದೆ. ಎಲ್ಲೋ ಯಾರು ಇಲ್ಲ. ಅಮ್ಮ ಎಂದರೆ ಏನೋ ಹರ್ಷವು, ನಮ್ಮ ಬಾಳಿಗೆ ಇವಳೇ ದೈವವು. ಅಮ್ಮ ಎಂದರೆ ಏನೋ ಹರ್ಷವು. ನೋ 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 ನೋ, ಕಣ್ಣೀರ್ ಹಾಕೋ ಹಾಗಿಲ್ಲ. ನನ್ನ ನೆನಪಿದ್ಯೇನೋ? ಇದೆಯಾ 100% ಇದೆಯಾ. ಕೆಲ್ಸದ ಪ್ರೆಷರ್ ಅಮ್ಮ, ಫೋನ್ ಮಾಡೋಕ್ಕಾಗಲಿಲ್ಲ. ಸರಿ. ಈ ಕೆಲಸದ ಒತ್ತಡ ಇಲ್ವಾ? ಬಿಡುವಾಗ ಬಂದಿದ್ಯಾ? ನೋ 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 ನೋ, ಈಗಲೂ ನಾನು ಇಲ್ಲಿಗೆ ಒಂದು ಕೆಲ್ಸದ ಮೇಲೇನೆ ಬಂದಿರೋದು. ನೋಡ್ದೇನೋ, ನಮ್ಮನ್ನು ನೋಡಕ್ಕಲ್ಲ ಅವ್ನು ಬಂದಿರೋದು, ಕೆಲ್ಸದ ಮೇಲೆ ಬಂದಿದ್ದಾನೆ. ಎಷ್ಟು ಕೋಪ ಬಂದ್ಬಿಡ್ತು ನಮ್ಮ ಅಮ್ಮಂಗೆ. ಅಮ್ಮ, ಇನ್ಮೇಲೆ ನಾನು ಇಲ್ಲೇ ಇದ್ದು ನಿಮ್ಗಳ ಸೇವೆ ಮಾಡ್ಕೊಂಡು ಆರಾಮಾಗಿ ಇದ್ಬಿಡ್ತೀನಿ, ಓಕೆನಾ? ಎಲೆ ಈಗಲಾದ್ರೂ ನಿಮ್ಮ ಮಡ್ಲಲ್ಲಿ ಮಾಡ್ಕೊಳಕ್ಕೆ ನಂಗೆ ಒಂದು ಸ್ವಲ್ಪ ಜಾಗ ಕೊಡು. ಎಲೆ ಅದೇನು ಇದ್ದಕ್ಕಿದ್ದಾಗ ನಮ್ಮ ನೆನ್ಪು ಬಂತು? ಅಮ್ಮ, ನನ್ನ ಪ್ರೀತಿ ಅಣ್ಣನ ಮದುವೆ ತಮ್ಮ ನಾನಿಲ್ಲಾರ ನಡೀತಾ? ಅಣ್ಣನ ಮದುವೆ ಆಗೋವರೆಗೂ ನಾನು ಪೊಲೀಸ್ ಕೆಲಸ ಮಾಡೋದಿಲ್ಲ. ಈ ಮನೆಯ ಮಗನಾಗಿ ಮದುವೆ ಎಲ್ಲ ಪ್ರಿಪ್ರೇಷನ್ನು ನಂದೇ. ಪಾಲ್ಗದವ್ರಿಗೆ ಹೇಳೋದು ನಾನೇ, ಬಾಳೆಕಂಬ ಕಟ್ಟೋದು ನಾನೇ, ಅಡುಗೆಯವ್ರಿಗೆ ಹೇಳೋದು ನಾನೇ, ಅಣ್ಣಂಗೆ ರೇಷ್ಮೆ ಪಂಚೆ ಉಡ್ಸೋದು ನಾನೇ. ದಟ್ ಈಸ್ ಒನ್ ಆ್ಯಂಡ್ ಓನ್ಲಿ ವಿಜಯ್ ಸಿಂಹ. ಹೌದು, ಅದಕ್ಕೆ ಹೆಸರೇನು? ಹೇಗಿದ್ದಾರೆ? ಫೋಟೋ ಇದೆಯಾ? ಎಲ್ಲಿ ಕೊಡಿಲಿ. ಏನಿಲ್ಲ, ಹಾಕ್ಬಿಟ್ರೆ ಮತ್ತಿಗೆ. ಮೊದಲು ಕೈಕಾಲು ಮುಖ ತೊಳ್ಕೊಂಡು ಫ್ರೆಶ್ ಆಗೋ, ಆಮೇಲೆ ಎಲ್ಲ ವಿಷಯನೂ ಹೇಳ್ತೀನಿ. ಈಗ ಫ್ರೆಶ್ ಆಗಿ ಕಾಣ್ತಾ ಇದ್ದೀನಾ? ಇನ್ನೂ ಬಿಟ್ಟಿಲ್ವೇನೋ ಸೆರ್ಗಲ್ ಮುಖ ಒರೆಸ್ಕೊಳ್ಳೋದು, ಕೈ ಒರೆಸ್ಕೊಳ್ಳೋದು ಎಲ್ಲ? ಮದುವೆ ಆಗಿ ಹೆಂಡತಿ ಪಕ್ಕ ಬಂದ್ರು ಅಮ್ಮನ ಸೆರ್ಗಿಟ್ಕೊಂಡು ಓಡಾಡವನೇ ಈ ವಿಜಯ್ ಸಿಂಹ. ಹೌದಪ್ಪ, ಮದುವೆ ಮುಂಚೆ ಎಲ್ಲರೂ ಹೀಗೆ ಹೇಳೋದು. ಮದುವೆ ಆದ್ಮೇಲೂ ಈ ವಿಜಯ್ ಸಿಂಹ ಹಾಗೇ ಇರ್ತಾನೆ. ವೇರ್ ಇಸ್ ದೇವರಾಜ್? ಹೊರಗಡೆ ಹೋಗಿದ್ದಾರೆ ಅಪ್ಪ ಅನ್ನೋ. ಅಪ್ಪ ದೇವರಾಜ್. ಅಮ್ಮ, ಫೇಸ್ಬುಕ್ ಅಲ್ಲಿ ನೋಡ್ತಾ ಇರ್ತೀನಿ, ಸೂಪರ್ ಆಕ್ಟಿವ್ ಆಗಿರ್ತಾರೆ, ಸೂಪರ್ ಆಗಿ ಸ್ಟೇಟಸ್ ಆಗ್ತಿರ್ತಾರೆ. ಒಬ್ಬ ಮಗ ರಾಜಕಾರಣಿ, ಇನ್ನೊಬ್ಬ ಪೊಲೀಸ್ ಇಲಾಖೆ, ಹೆಂಡತಿ ಹಳಬಳಾದ್ಲು. ಈಗ ಹೊಸದಾಗಿ ಫೇಸ್ಬುಕ್ ಸಿಕ್ಕಿದೆ, ಅದಕ್ಕೆ ಅಂಟ್ಕೊಂಡಿರ್ತಾರೆ. ಓಕೆ. ವೇರ್ ಇಸ್ ನಾಗಲಕ್ಷ್ಮಿ? ಇಲ್ಲಿ ಎಲ್ಲೋ ಇದ್ದಾಳೆ, ಮುನ್ಸ್ಕೊಂಡ್ಬಿಟ್ಟಿದ್ದಾಳೆ ಕಣೋ. ಮುನ್ಸ್ ಬಿಡ್ಸಿದ್ರಾಯ್ತು ಬಿಡಿ. ಏನಣ್ಣ, ಏನಂತ್ಯಾ? ಅತ್ತೆ ಹಾಗೇ ಇದ್ದಾಳೆ. ಟಾರ್ಗೆಟ್. ವಿಜಯ್, ನನ್ನೇ ಎದುರಿಸ್ತೀಯ ನೀನು? ಎಷ್ಟು ದಿವಸ ಆಯ್ತು ಅತ್ತೆ ನಿಮ್ಮನ್ನ ನೋಡಿ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಕಣೋ. ಯಾವಾಗ ಬಂದೆ? ನಾನು ಬಂದು 24 ವರ್ಷ ಆಯ್ತು ಅತ್ತೆ. ಡಿಪಾರ್ಟ್ಮೆಂಟಲ್ಲಿ ಇದ್ರು ಈ ಕಾಮಿಡಿ ಕೌಂಟ್ರ್ ಕೊಡೋದು ಬಿಟ್ಟಿಲ್ಲ ನೋಡಿ ನೀನು. ಏನ್ ಮಾಡೋದತ್ತೆ, ಹುಟ್ಟು ಕೂಡ ಸುಟ್ರು ಹೋಗಲ್ವಂತೆ. ಎಲ್ಲಿದ್ರೇನೋ, ಏನ್ ಕೆಲಸ ಮಾಡ್ತಿದ್ರೇನೋ, ನಗ್ನಗ್ತಾ ಜಾಲಿಯಾಗಿರೋದಕ್ಕೆ ಯಾವ ಮುಜುಗರನೂ ಇಟ್ಕೋಬಾರ್ದು. ಅಯ್ಯೋ, ನಂಬಕ್ಕೆ ಆಗ್ತಿಲ್ಲ ಅತ್ತೆ. ಲೈಟಾಗಿ ದಪ್ಪ ಆಗ್ಬಿಟ್ಟಿದ್ದೀರಾ?
ಹೌದಾ? ನಾ ಎಷ್ಟು ವಾಕ್ ಎಲ್ಲ ಮಾಡ್ತಾ ಇದ್ದೀನಿ ಗೊತ್ತಾ? ನೋಡು, ಮನೆ ಕೆಲಸನೂ ಎಲ್ಲ ಮಾಡಕ್ ಶುರು ಮಾಡಿದ್ದೀನಿ. ಹೋಗ್ಲಿ ಬಿಡಿಯತ್ತೆ, ನೀವು ಹಿಂಗಿದ್ರೇನೆ ಚೆನ್ನ. ಪ್ರಮೋದಿನಿ, ನಿನ್ನಿಂದ ಒಂದು ಹೆಲ್ಪ್ ಆಗಬೇಕು. ಆರ್ಡರ್ ಮಾಡು ವಿಕ್ರಮ್. ಡಿಪಾರ್ಟ್ಮೆಂಟಲ್ಲಿ ಆಗ್ತಿರೋ ಪ್ರೋಗ್ರೆಸ್ ಬಗ್ಗೆ ನಂಗೆ ಗೊತ್ತಾಗಬೇಕು. ಯಾವ ಪ್ರೋಗ್ರೆಸ್ ಬಗ್ಗೆ? ಇನ್ಸ್ಪೆಕ್ಟರ್ ಕುಮಾರ್ ಡೆತ್ ಮತ್ತೆ ಮಧುವಂತಿ ಕೇಸ್ ಬಗ್ಗೆ. ಏಕೆ ಭಯ ಶುರು ಆಯ್ತಾ? ಭಯ ಅಲ್ಲ, ಮುಂದೆಚ್ಚರಿಕೆ. ಇನ್ಮೇಲೆ ಯಾವ ವಿಷಯದಲ್ಲಿ ಎಡಬಾರ್ದು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ. ಇನ್ಸ್ಪೆಕ್ಟರ್ ಕುಮಾರ್ ಕೊಲೆ ಕೇಸ್ ಬಗ್ಗೆ ಡಿಪಾರ್ಟ್ಮೆಂಟ್ ಹೆಚ್ಚು ತಲೆ ಕೆಡಿಸ್ಕೊಂಡಿಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಮೇಘ್ನ ಜೊತೆ ಎಂಗೇಜ್ಮೆಂಟ್ನ ಕ್ಯಾನ್ಸಲ್ ಮಾಡ್ಬಿಡ್ತೀನಿ. ಏನು, ಮೇಘನಾ ಜೊತೆ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡ್ತೀಯಾ? ಎಕ್ಸಾಕ್ಟ್ಲಿ. ಡೋಂಟ್ ಬಿ ಅ ಫೂಲ್ ವಿಕ್ರಮ್. ಇಮೇಜ್ ಎಲ್ಲ ಹಾಳಾಗಿ ಹೋಗುತ್ತೆ. ಜನರ ದೃಷ್ಟಿಲಿ ಕೆಟ್ಟವನಾಗ್ಬಿಡ್ತೀಯಾ ನೀನು. ದಡ್ಡಂತರ ಯೋಚನೆ ಮಾಡಬೇಡ. ಐ ಕಾಂಟ್ ಮ್ಯಾರಿ ದಟ್ ಇಡಿಯಟ್. ಒಳ್ಳೆ ಸಗಣಿ ಎತ್ತೋಳ್ತಾರ ಇದ್ದಾಳೆ. ಆ ಎಸ್ ಐ ಕುಮಾರಿಂದ ತಪ್ಪಿಸ್ಕೊಳಕ್ಕೆ ನಾನು ಈ ಮದುವೆ ಪ್ಲಾನ್ ಮಾಡಿದೆ. ಆದ್ರೆ ಈಗ ಆ ಕುಮಾರ ಇಲ್ವಲ್ಲ. ಏನಾಗಿದೆ ಮೇಘನಂಗೆ? ಚೆನ್ನಾಗೇ ಇದ್ದಾಳಲ್ಲ. ಮಧುರಾನು ಚೆನ್ನಾಗಿದ್ದಾಳೆ. ಮೋಹಕ್ ಬಿದ್ದಿದ್ಯಾ ನೀನು. ಯು ಆರ್ ಗೋಯಿಂಗ್ ಇನ್ ಸೇನ್. ಮದುವೆ ಮುರಿಯೋದ್ರ ಬಗ್ಗೆ ಯೋಚನೆ ಮಾಡಬೇಡ ವಿಕ್ರಮ್. ಡಿಪಾರ್ಟ್ಮೆಂಟಲ್ಲಿ ಏನಾಗ್ತಿದೆ ಅಂತ ನಾನು ವಿಚಾರಿಸ್ತೀನಿ. ಅಕ್ಕ ತಂಗಿ ಇಬ್ಬರನ್ನು ಮದುವೆ ಆಗ್ಬಿಡ್ಲಾ? I can't forget Madhura's smile. ಅಯ್ಯೋ, ಆ ಭಯ್ಯ ಇಲ್ಲಿಗೂ ಬಂದ್ಬಿಟ್ಟಿದ್ದಾನೆ. ನಾನು ಯಾರು ಅಂತಾನು ಗೊತ್ತಾಗಿರ್ಬೇಕು. ಅದಕ್ಕೆ ಅಪ್ಪನ ಹತ್ರ ಎಲ್ಲ ಹೇಳಿ ಜಗಳ ಮಾಡೋಕೆ ಬಂದಿಯಾನ ಅನ್ಸುತ್ತೆ. ಏನ್ ಮಾಡ್ಲಿ ಇವಾಗ? ಅಯ್ಯೋ ನರಸಿಂಹ. ಯಾರು ಇದ್ದೀರಾ ಅಲ್ಲಿ ಒಳಗೆ? ಅಂಕಲ್, ಬಾಗಿ ಬರ್ತೇನೋ ಇವಾಗ. ಬಾಗಿ ಬಿಡಯ್ಯ, ಬಾಯಿ ಮೊದಲು. ಇಲ್ಲಿಗೆ ಯಾಕಯ್ಯ ಬಂದೆ? ನಾನು ರೋಡಲ್ಲಿ ಗುದ್ದೆ ಅಂತ ಇಲ್ಲಿಗೂ ಜಗಳ ಮಾಡಕ್ ಬಂದ್ಬಿಟ್ಯಾ? ಹೇ, ನಾನು ಇಲ್ಲಿಗೆ ಬಂದ್ರೆ ನಿನಗೇನ್ ತೊಂದ್ರೆ? ನೋಡು, ನನ್ಗೆಲ್ಲ ಗೊತ್ತು. ನಮ್ಮ ಅಪ್ಪಂಗೆ ಎಲ್ಲಾ ವಿಷಯನೂ ಹೇಳಿ ಇಲ್ಲಿ ದೊಡ್ಡ ರಂಪ ರಾಮಾಯಣ ಮಾಡ್ಬೇಕು ಅಂತ ಬಂದಿದೆ ತಾನೆ? ಓ, ಇದು ನಿಮ್ಮನೇನಾ? ನೋಡಿ, ಆಗಿದ್ದೆಲ್ಲ ಆಗೋಯ್ತು. ಇಲ್ಲಿ ರಂಪ ಎಲ್ಲ ಮಾಡಕ್ ಹೋಗ್ಬಿಡಿ. ನಮ್ಮ ಅಪ್ಪಂಗೇನಾದ್ರೂ ವಿಷಯ ಗೊತ್ತಾದ್ರೆ ನನ್ನ ಜನ್ಮ ಜಾಲಾಡ್ಸ್ಬಿಡ್ತಾರ ಅಷ್ಟೇ. ಓ, ಹಂಗ ಮಾಡ್ತೀನಿ. ಇವಾಗೇನು ನನ್ ತಪ್ಪು ತಾನೆ? ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಸಾರಿನಪ್ಪ, ಪ್ಲೀಸ್ ದಯವಿಟ್ಟು ಹೊರಡಿ. ಹಲೋ, ಸಾರಿ ಕೇಳ್ಬಿಟ್ರೆ ಆಗೋಯ್ತಾ? ಬಟ್ಟೆ ಯಾರು ಕೊಡ್ತಾರೆ? ಯಾರು ನೀವು? ಗೊತ್ತಾಗ್ಲಿಲ್ಲ. ಯಾರೇ ಇವರು? ಒಳಗೆ ಬರ್ಬೋದಾ ಅಂಕಲ್? ಬನ್ನಿ ಬನ್ನಿ ಬನ್ನಿ, ಈಗ ಒಳಗಿದೆ. ನೀವು ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ? ಹೇಳ್ತೀನಿ ಅಂಕಲ್, ನಾನೇ ಹೇಳ್ತೀನಿ. ಅಪ್ಪ, ಇವ್ರು ಯಾರು ಅಂತ ನಾನು ನಿಂಗೆ ಹೇಳ್ತೀನಿ. ಇವ್ರು ಯಾರು ಗೊತ್ತಾ? ಅದು ಯಾರೇ?
ಅದೇ ಅಪ್ಪ ನನ್ನ ಕ್ಲೋಸ್ ಫ್ರೆಂಡು, ನನ್ನ ಕ್ಲಾಸ್ಮೇಟೆ. ನಾನು 2 ವರ್ಷ ಪಾಸ್ ಆದೆ, ಇವ್ರು 1 ವರ್ಷ ಫೇಲ್ ಆಗಿ ಅಲ್ಲೇ ಉಳಿದ್ಬಿಟ್ರು. ನಂಗೆ ತುಂಬ ಬೇಕಾದವರಪ್ಪ. ನನ್ನ ಮಗಳು ತುಂಬ ಚೆನ್ನಾಗಿ ಓದ್ತಾಳೆ. ಇವಳ ತಾನೇ ಹೇಳಿಸ್ಕೋಬೇಕಾಗಿತ್ತು. ಇವಳು ಚೆನ್ನಾಗಿ ಹೇಳ್ಕೊಡ್ತಾಳೆ. ನಾನು ಇವಳಪ್ಪ, ನಾರಾಯಣಪಟ್ಟಣದ ಪೋಸ್ಟ್ಮ್ಯಾನು ನರಸಿಂಹಮೂರ್ತಿ ಅಂತ. ಮಾತಾಡ್ತಾ ಇರು. ಒಂದು ನಿಮಿಷ ಬಂದೆ. ಅಮ್ಮ, ನಿಂಗೆ ನೆನ್ಪಿದ್ಯಾ? ನಾನು ಚಿಕ್ಕವನಿದ್ದಾಗ ನೀನು ಡೈಲಿ ನನಗೆ ದೇವಸ್ಥಾನ ಕರ್ಕೊಂಡು ಹೋಗ್ತಾ ಇದ್ದೆ. ಹೌದು ಕಣ, ನೀನು ಯಾವಾಗಲೂ ಇವತ್ತು ಗಣೇಶ ಮಾಮಿ ಟೆಂಪಲಿಗೆ ಹೋಗೋಣ, ಇವತ್ತು ಆಂಜನೇಯ ಮಾಮಿ ಟೆಂಪಲಿಗೆ ಹೋಗೋಣ, ಇವತ್ತು ಈಶ್ವರ ಮಾಮಿ ಟೆಂಪಲಿಗೆ ಹೋಗೋಣ ಅಂತ ದೇವಸ್ಥಾನಕ್ಕೆ ಕರ್ಕೊಂಡ್ಬರ್ಲಿ ಅಂತ ಹಠ ಮಾಡ್ತಾ ಇದ್ದೆ. ನಾನು ಏನಕ್ಕೆ ಬರ್ತಾ ಇದ್ದೆ ಅಂತ ಗೊತ್ತಮ್ಮ ನಿನಗೆ? ಚೆನ್ನಾಗಿ ಗೊತ್ತು. ನಿನಗೆ ದೇವಸ್ಥಾನದ ಗಂಟೆ ಶಬ್ದ ಅಂದ್ರೆ ತುಂಬಾ ಇಷ್ಟ. ಹಬ್ಬ ಹರಿದಿನದಲ್ಲಿ ತಮಟೆ ಬರ್ಸ್ಕೊಂಡು ಯಾರಾದ್ರೂ ಬಂದ್ರೆ ನೀನು ಹೋಗಿ ರೋಡಲ್ಲಿ ಅವ್ರ ಜೊತೆ ಕುಣಿತಾ ಇದ್ದೆ ಕಣ. ಈಗಲೂ ಚಾನ್ಸ್ ಸಿಕ್ಕಿದ್ರೆ ಕುಣಿಯೋದೆಮ್ಮ. ಗಣಪತಪ್ಪ ಆಹಾ, ಈಗ್ಲೂ ಹೋಗಿ ಕುಡಿ, ಚಿಕ್ಕ ಮಕ್ಳಾಗ. ಅಮ್ಮ, ಕುಣಿಯೋದಕ್ಕೆ ಚಿಕ್ಕವರಾದ್ರೇನು ದೊಡ್ಡವರಾದ್ರೇನಮ್ಮ, ಎಂಜಾಯ್ ಮಾಡ್ತಾ ಇರ್ಬೇಕು. ಎಂಜಾಯ್. ವಿಜಯ್, ನೀನ್ ಬಂದ್ಮೇಲೆ ಕಣೋ ಈ ಅಮ್ಮಂಗೆ ಮರುಜೀವನ ಬಂದಂಗಾಗಿದೆ. ಯಾಕಮ್ಮ ಹಾಗಂತಿದ್ಯಾ? ನಿಮ್ಮಣ್ಣ ಯಾವಾಗ್ಲೂ ರಾಜಕೀಯ, ಜನರ ಸೇವೆ ಅಂತ ಹೊರಗಡೆನೇ ಇರ್ತಾರೆ. ನಿಮ್ಮಪ್ಪ ರಾಜಕೀಯ ಮುತ್ಸದ್ದಿ, ಯಾವಾಗ್ಲೂ ಒಂದ್ಸಲ ನನ್ನ ಜೊತೆ ಮಾತಾಡ್ತಾರೆ. ನಿಮ್ಮತ್ತೆ ನಾಗವೇಣಿ ಏನಾದ್ರೂ ಒಂದ್ ಕಾರಣಕ್ಕೆ ನನ್ನ ಜೊತೆ ಮುನ್ಸ್ಕೊಂಡು ಮಾತೇ ಆಡಲ್ಲ. ಪ್ರೀತಿ ಮಾಡೋರೇ ಯಾರು ಇಲ್ಲ ಕಣೋ ನನ್ಗೆ. ಉಸಿರು ಕಟ್ಟದಂಗ ಆಗ್ತಾ ಇತ್ತು. ಇಲ್ಲಿನ ಮುಂದಕ್ಕೆ ನಾನು ಇದೀನಲ್ಲಮ್ಮ. ಅಯ್ಯೋ ಪ್ಲೀಸ್ ಕಣೋ, ಬಿಟ್ಬಿಡೋ, ನಾನು ಒಂಟಿಯಾಗಿರ್ತೀನಿ ಅಂತ ಹೇಳೋವರೆಗೂ ನಾನ್ ಮಾತ್ರ ನಿನ್ನನ್ನು ಬಿಡಲ್ಲ. ಕಾಟ ಕೊಡ್ತಾನೆ ಇರ್ತೀನಿ. ನನ್ನ ಮಗ ನನಗೆ ಕಾಟ ಅಲ್ಲ ಕಣೋ. ಅವ್ನು ಯಾವಾಗ್ಲೂ ನನ್ನ ಮಡ್ಲಲ್ಲಿ ಇರ್ಬೇಕು ಅಂತ ಈ ತಾಯಿ ಆಸೆ ಪಡ್ತಾಳೆ. ಆದ್ರೆ ಆ ದೇವ್ರು ನಿನ್ಗೊಂದು ಕೆಲಸ ಕರ್ತವ್ಯ ಅಂತ ಕೊಟ್ಟಿದ್ದಾನಲ್ಲ, ಅದನ್ನೆಲ್ಲ ಯಾವಾಗ ಮಾಡ್ತೀಯ ನೀನು? ಅಮ್ಮ, ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ಳೋದೆ, ನಿನ್ನ ಜೊತೆಗಿರೋದೆ ನನಗೊಂದು ದೊಡ್ಡ ಕರ್ತವ್ಯ ಅಮ್ಮ. ಅದನ್ನ ಬಿಟ್ಟು ನನ್ಗೆ ಬೇರೆ ಏನೂ ಇಲ್ಲ. ನಾನು ಯಾವಾಗ್ಲೂ ನಿನ್ ಜೊತೆಲೇ ಇರ್ತೀನಿ ಕಣೋ. ಆದ್ರೆ ನೀನೇ ಜನರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಈ ಕೆಲ್ಸಕ್ಕೆ ಸೇರ್ಕೊಂಡಿದ್ಯಾ. ಅದನ್ನ ನೀನು ಮರಿಬಾರ್ದು. ಅನ್ಯಾಯಕ್ಕೆ ಯಾವತ್ತೂ ತಲೆಬಾಗಬಾರ್ದು. ನಿಮ್ಮ ಅಣ್ಣ ಹೇಗೆ ಜನರ ಸೇವೆಯಲ್ಲಿ ನೆಮ್ಮದಿ ಕಂಡ್ಕೊಂಡಿದ್ದಾನೋ ಹಾಗೆ ನೀನು ಜನರಿಗೆ ನ್ಯಾಯ ಕೊಡಿಸಿ ನೆಮ್ಮದಿ ಹುಡ್ಕೋಬೇಕು. ನ್ಯಾಯ ನೀತಿ ಧರ್ಮದ ಪ್ರಶ್ನೆ ಬಂದಾಗ ಎಲ್ಲರನ್ನೂ ಸಮನಾಗಿ ನೋಡ್ಬೇಕು ನೀನು. ಅವಾಗಲೇ ನಂಗೆ ನೆಮ್ಮದಿ ಸಿಗೋದು. ಹೌದಮ್ಮ, ನಾನು ಬೆಳೆದಿರೋ ಮನೆನೇ ಅಂತದ್ದು. ಅಪ್ಪ ಅಣ್ಣನಿಗೆ ಆದರ್ಶ, ಅಪ್ಪ ಅಣ್ಣ ನನಗಾದರ್ಶ. ಯಾವತ್ತೂ ಸತ್ಯ ಬಿಟ್ಟು ಹೋಗ್ಬೇಡ ಅನ್ನೋ ಪಾಠನ ನೀವು ಕಲಿಸ್ಕೊಟ್ಟಿದ್ದೀರ. ಅಣ್ಣ ನನಗೆ ಮಾದರಿನಮ್ಮ. ನಿನ್ನ ಅಪ್ಪನ ಆಶೀರ್ವಾದ ಇರೋವರೆಗೂ ನಾನು ಯಾವತ್ತೂ ಅಧರ್ಮದ ಕಡೆ ತಲೆ ಹಾಕಲ್ಲ, ಅನ್ಯಾಯಕ್ಕೆ ತಲೆ ಬಾಗಲ್ಲ. ಇದು ನಾನು ನಿಮಗೆ ಕೊಡ್ತಿರೋಂಥ ಭಾಷೆ. ಸಾರ್ಥಕ ಅನ್ಸುತ್ತೆ ಕಣೋ ನಿಮ್ಮಂಥ ಮಕ್ಕಳನ್ನ ಹೆತ್ತಿದ್ದಕ್ಕೆ. ತುಂಬಾ ಆನಂದ ಆಗುತ್ತೆ ನಿನ್ನ ಯಶಸ್ಸನ್ನು ನೋಡಿದಾಗ. ಆ ದೇವ್ರು ನೀವು ಅನ್ಕೊಂಡಿದ್ದನ್ನ ಸಾಧಿಸೋ ಶಕ್ತಿ ಕೊಡ್ಲಿ. ಸಾಧಿಸೋ ಮಗನೆ. ಅಮ್ಮ, ಅದಕ್ಕೆ ತುಂಬಾ ಒಳ್ಳೆಯವರಮ್ಮ. ನಮ್ಮನೆಗೆ ತಕ್ಕ ಸೊಸೆ ಆಗ್ತಾರೆ. ಹೌದು ಕಣ, ಬಡವ್ರ ಮನೆ ಹುಡುಗಿನೇ ನಮ್ಮ ಮನೆ ಸೊಸೆ ಮಾಡ್ಕೋಬೇಕು ಅಂತ ನಾನು ನಿಮ್ಮಪ್ಪ ಇಬ್ರು ಆಸೆ ಪಟ್ಟಿದ್ವಿ. ನಿಮ್ಮ ಅಣ್ಣನೂ ಅದೇ ಪ್ರಕಾರ ಬಡವ್ರ ಮನೆ ಹುಡುಗಿನೇ ಪ್ರೀತಿಸಿದಾನೆ. ಅದಕ್ಕೆ ಮದುವೆ ಬೇಗ ಆಗ್ಬಿಡ್ಲಿ ಅಂತ ಎಂಗೇಜ್ಮೆಂಟ್ ಮಾಡಿ ಮುಗಿಸ್ಬಿಟ್ವಿ. ನಿಮ್ಮ ಅತ್ತಿಗೆನೂ ಅಷ್ಟೇ ಕಣ, ತುಂಬಾ ಒಳ್ಳೆ ಹುಡುಗಿ. ನಾನು ನಿಮ್ಮಪ್ಪ ಅಂದ್ರೆ ಅವಳಿಗೆ ಅದೇನ್ ಪ್ರೀತಿ ಗೌರವ ಗೊತ್ತಾ? ಅಮ್ಮ, ಅತ್ತಿಗೆ ಫ್ಯಾಮಿಲಿಯವರು ಅವ್ರ ಮದುವೆ ಮಾಡೋದಕ್ಕೆ ತುಂಬಾ ಕಷ್ಟಪಡ್ತಿದಾರಮ್ಮ. ಪಾಪ ಕಣೋ, ನಾವು ಹೇಳಿದ್ವಿ ನಿಮ್ ಕೈಯಲ್ಲಾಗಿದ್ದನ್ನ ನೀವು ಮಾಡಿ ಮಿಕ್ಕಿದ್ದನ್ನ ನಾವು ನೋಡ್ಕೋತೀವಿ ಅಂತ. ಆದ್ರೆ ಅವರು ತುಂಬಾ ಸ್ವಾಭಿಮಾನಿ. ಅಲ್ಲದೆ ಮಗಳನ್ನ ತುಂಬಾ ಪ್ರೀತಿ ಮಾಡ್ತಾರೆ. ಯಾವುದಕ್ಕೂ ಚ್ಯುತಿ ಬರ್ದಿರೋ ಹಾಗೆ ನಾವು ಮದುವೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ರಪ್ಪ. ಅಮ್ಮ, ನಮ್ಮ ಕೈಯಲ್ಲಾದ ಸಹಾಯ ನಾವು ಮಾಡಬೇಕು ಪಾಪ. ನಿನ್ನ ಮದುವೆ ಮಾಡ್ಕೋಬೇಕಾಗಿರೋ ಹುಡುಗಿ ನಿನ್ನ ಹತ್ರ ಮಾತಾಡಬೇಕು ಅಂತ ಎಷ್ಟೋ ಆಸೆಗಳು ಇಟ್ಕೊಂಡಿರ್ತಾಳೆ. ಅವಳ ಹತ್ರ ಮಾತಾಡಲ್ಲ. ಅವಳ ತಂಗಿ ಫೋನ್ ಮಾಡಿದ ತಕ್ಷಣ ರಿಸೀವ್ ಮಾಡ್ಬಿಡ್ತೀಯ ಅಲ್ವಾ? ಅವಳು ಒಂಥರ ಬಾಧೆನೆ.
ಅವರಿಬ್ರು ಮಧ್ಯೆ ಭಿನ್ನಾಭಿಪ್ರಾಯ ಹುಟ್ಕೊಳಲ್ವಾ? ಐ ಆಮ್ ನಾಟ್ ರೆಸ್ಪಾನ್ಸಿಬಲ್. ಹಲೋ. ಹಲೋ ಭಾವ, ಬ್ಯುಸಿನಾ? ಮನುಷ್ಯ ಹತ್ರ ಮಾತಾಡದೇ ಇರೋಷ್ಟು ಬ್ಯುಸಿ ಅಲ್ಲ ನಾನು. ಅದು ಅಕ್ಕ ಫೋನ್ ಮಾಡಿಲ್ಲಂತೆ, ನೀವು ರಿಸೀವೇ ಮಾಡಿಲ್ವಂತೆ. ಸೈಲೆಂಟ್ ಮೋಡ್ಗೆ ಹಾಕಿದ್ದೆ. ಮತ್ತೆ ಇವಾಗ ನಾನು ಫೋನ್ ಮಾಡಿದ ಕೂಡಲೇ ಪಿಕ್ ಮಾಡಿಬಿಟ್ಟಿದ್ದೀರಾ? ಯಾವ್ದನ್ನ ಫೋನ್ ಬಂದಿದೆಯಾ ಅಂತ ಚೆಕ್ ಮಾಡೋಣ ಅಂತ ಫೋನ್ ತೊಗೊಂಡೆ, ಅಷ್ಟರಲ್ಲಿ ನಿಮ್ಮ ಕಾಲ್ ಬಂತು. ಅಕ್ಕ ಬೇಜಾರು ಮಾಡ್ಕೊಂಡಿದ್ದಾಳೆ. ಫೋನ್ ರಿಸೀವ್ ಮಾಡಿಲ್ಲ ಅಂತನಾ? ಹೌದು, ಅವ್ರು ತುಂಬ ಸೂಕ್ಷ್ಮ. ನಿಮ್ಮ ಅಕ್ಕಂಗೆ ತಿಳಿಸಿ ಹೇಳಿ, ಬಾವ ಬ್ಯುಸಿ ಇರ್ತಾರೆ ಅಂತ. ಲೋ ಮೂರ್ತಿ, ಬೇಕಿತ್ತೇನೋ ನಿನಗಿವೆಲ್ಲ? ನೀನೇ ಮಾಡ್ಕೊಂಡಿರೋ ಕೆಲಸ ದುರಾಸೆ ನಿನಗಲ್ಲ? ದೊಡ್ಡ ಜನ ಆಗ್ಬಿಡ್ಬೇಕು ಅಂತ. ಕೈಗೆ ಎಟಕದೆ ಹೋದ್ಮೇಲೆ ಆಕಾಶಕ್ಕೆ ಯಾಕೋ ಹಾರಬೇಕು? ಅಂತ ದೊಡ್ಡ MLA ಸಂಬಂಧ ಇಲ್ಲ ಅಂದಿದ್ರೆ ನಿನ್ನ ಮಗಳನ್ನ ಯಾರು ತಗೊಂಡು ಹೋಗ್ತಿರ್ಲಿಲ್ವಾ? ಯಾರಾದರೂ ತಾಲೂಕು ಆಫೀಸ್ ಗುಮಾಸ್ತರು, ಬ್ಯಾಂಕ್ ಕ್ಲರ್ಕು ಅಥವಾ ಸ್ಕೂಲಲ್ಲಿ ಪಾಠ ಮಾಡೋ ಮೇಷ್ಟ್ರು ಸಿಗ್ತಿರ್ಲಿಲ್ವಾ? ನಿನಗೆ ದುರಾಸೆ ಬೇಗ ದೊಡ್ಡವನಾಗ್ಬಿಡ್ಬೇಕು ಅಂತ ಊರಲ್ಲಿ ಎಲ್ಲರಿಂದ ಸಲಾ ಮೂಡಿಸ್ಕೋಬೇಕಲ್ಲ, ಎಲ್ರ ಮುಂದೆ ಹೇಳ್ಕೊಂಡು ಬೀಗಬೇಕಲ್ಲ. ಪ್ರಾಣ ಕೊಡ್ತೀನಿ ಅಂತ ಉಸಿರು ಬಿಗಿಯಾಗಿಟ್ಕೊಂಡು ಹಿಂದೆ ಹಿಂದೆ ಸುತ್ತುತ್ತಾ ಇದ್ದ ಪ್ರಕಾಶ ಏನೋ ಆಗಿದ್ದಾನವನು. ಒಂದು ಸ್ವಲ್ಪ ಅಲ್ಲ, ನಿನ್ನಿಂದ ಬಹಳ ವ್ಯತ್ಯಾಸ ಆಗಿದ್ರು ಪ್ರಕಾಶ ಸಹಿಸ್ಕೊಳ್ತಾ ಇದ್ದ. ಪ್ರಕಾಶನ್ ಜೊತೆ ಮದುವೆ ಮಾಡಿಸಿದ್ರೆ ₹3 ಕಾರ್ಡು ಬೇಕಾಗ್ತಿರ್ಲಿಲ್ಲ. ಬರೀ ಅಕ್ಷತೆ ಕಾಳು ಕೊಟ್ಟು ಬನ್ನಿ ಅಂತ ಕರೆದಿದ್ರು ಮುಗ್ದೋಗ್ತಾ ಇತ್ತು. ಈಗ ನೋಡು, ಕಾರ್ಡ್ ಮಾಡ್ಸೋಕೆ ದುಡ್ಡಿಲ್ಲ, ಸೀರೆ ತರಕ್ಕೆ ದುಡ್ಡಿಲ್ಲ, ಊಟ ಹಾಕ್ಸೋಕೆ ದುಡ್ಡಿಲ್ಲ. ಇನ್ನೇನು ಮದುವೆ ಮಾಡ್ತೀಯೋ ತಿಥಿ ಮಾಡ್ತೀಯೋ ಒಂದು ಗೊತ್ತಿಲ್ಲ. ದೊಡ್ಡೋರ ಸಂಬಂಧ ಹೆಂಗೆ ಗೊತ್ತೇನೋ, ಸಾಲ ಸೂಲ ಮಾಡಿ ಮದುವೆ ಮಾಡ್ತೀಯ ಅನ್ಕೋ. ಮದುವೆ ಆದ್ಮೇಲೆ ಸುಮ್ಮನೆನಾ ಹೋಗೋದು ಬರೋದು ಕೊಡೋದು ತಗೊಳ್ಳೋದು. ಮಗಳ ಸಮೇತ ಅಳಿಯಂದ್ರು ಬಂದರೆ 500,000 ಆಗೋಗುತ್ತೆ ಅನ್ಕೊಂಬಿಟ್ಟಿದ್ಯಾ? ಹಬ್ಬ ಹರಿದಿನ ಅಂತ ಬರುತ್ತೆ, ಅಳಿಯಂದ್ರನ್ನ ಕರಿಬೇಕು, ಬಟ್ಟೆ ತರಬೇಕು. ಅಂತಿಂಥ ಬಟ್ಟೆ ಅಲ್ಲ, ರಾಜಕೀಯದವ್ರು ಹಾಕೋ ಖಾದಿನೇ ಬೇಕು. ಅವರಿಗೆ ಉಪಚಾರ ಮಾಡೋಕ್ಕೆ ಕನಿಷ್ಠ ಅಂದರೂ 5,000 ಬೇಕು. ಪ್ರತಿ ಸಲ ಖರ್ಚು ಮಾಡೋಕ್ಕೆ ದುಡ್ಡು ಎಲ್ಲಿಂದ ತರ್ತೀಯೋ? ಇನ್ನೊಬ್ಳಿದಾಳ ನಿನ್ನ ಚಿಕ್ಕ ಮಗಳು ಬಾಯಿ ಬಡ್ಕೆ, ಅವಳಿಗೆ ಅದು ಯಾವಾಗ ಮದುವೆ ಮಾಡ್ತೀಯೋ ಏನೋ. ಈ ಮಗಳು ಮದುವೆ ಮಾಡೋ ಟೆನ್ಷನಲ್ಲಿ ನೀ ಸತ್ತರೆ ಆ ಮಗಳು ಮದುವೆ ಮಾಡೋರು ಯಾರೋ? ಅದು ಏನು ಮಾಡ್ತೀಯೋ ಯೋಚನೆ ಮಾಡು, ಇನ್ನೂ ಕಾಲ ಮೀರಿಲ್ಲ. ಅಮ್ಮ, ತುಂಬ ಜನ ಬರ್ತಾರಮ್ಮ ಮದುವೆಗೆ? ಹೌದು ಕಣೋ, ಕಡಿಮೆ ಅಂದರೂ 1,000 ಜನ ಬಂದೇ ಬರ್ತಾರೆ. ಅಮ್ಮ, ಅಷ್ಟೊಂದು ಜನ ಬಂದರೆ ಅತ್ತಿಗೆ ಮನೆಯವ್ರಿಗೆ ಮ್ಯಾನೇಜ್ ಮಾಡೋಕ್ಕೆ ತೊಂದರೆ ಆಗಲ್ವಾ? ಹಾಗಂತ ನಾವು ಯಾರನ್ನೂ ಕರೀದೇ ಇರೋಕ್ಕಾಗತ್ತಾ? ಹಾಗಲ್ಲಮ್ಮ ನಾನು ಹೇಳ್ತಾ ಇರೋದು. ನೋಡಪ್ಪ, ಅವ್ರೇನು ಖರ್ಚು ಮಾಡೋದು ಬೇಡ, ನಾವೇ ಖರ್ಚು ಮಾಡಿದ್ರಾಯ್ತು. ತುಂಬ ಸ್ವಾಭಿಮಾನಿಗಳಮ್ಮ ಅವರು. ಎಲ್ಲದನ್ನು ಮಾಡ್ತೀವಿ ಅಂತ ತಲೆ ಮೇಲೆ ಹೇಳ್ಕೊತಾರೆ. ಅದ್ರ ಬದಲು ನಾವೇ ಸ್ವಲ್ಪ ಕಡಿಮೆ ಜನನ ಕರೆಸಿ ಸಿಂಪಲ್ಲಾಗಿ ಮದುವೆ ಮಾಡಿ ಮುಗಿಸ್ಬಿಡೋಣ. ಮದುವೆ ಆದ್ಮೇಲೆ ಬೇಕಾದರೆ ಬೆಂಗಳೂರಲ್ಲಿ ಗ್ರ್ಯಾಂಡಾಗಿ ರಿಸೆಪ್ಷನ್ ಮಾಡಿದ್ರಾಯ್ತು. ಹೌದಪ್ಪ, ಆದರೆ ಇದು ನಮ್ಮ ಮನೇಲಿ ನಡೀತಾ ಇರೋ ಮೊದಲನೇ ಶುಭ ಕಾರ್ಯ. ನಾವು ಯಾರನ್ನೂ ಹಾಗೆ ಬಿಡೋಕ್ಕಾಗಲ್ಲ. ಅದು ಅಲ್ಲದೆ ನಿಮ್ಮ ಅಣ್ಣ ನಿಮ್ಮಪ್ಪ ಇಬ್ಬರು ದೊಡ್ಡ ರಾಜಕಾರಣಿಗಳು. ನಾವು ಎಲ್ಲರನ್ನೂ ಕರೀಲೇಬೇಕು. ನಾವು ಕರೀಲೇ ಇಲ್ಲ ಅಂತ ಇಟ್ಕೋ, ಮೀಡಿಯಾದವರು ನಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತಾರೆ. ಸಮಸ್ಯೆನ ನಾವೇ ನಮ್ಮ ಮೈ ಮೇಲೆ ಹೇಳ್ಕೊಂಡಂಗೆ ಆಗುತ್ತೆ ಕಣೋ, ಅದಕ್ಕೆ ಹೇಳ್ತಾ ಇರೋದು. ಹಾಗೆಲ್ಲ ಏನೂ ಆಗಲ್ಲಮ್ಮ. ನಾನಿಲ್ವಾ ನೋಡ್ಕೊಳಕ್ಕೆ? ಒಬ್ಬ ಮೀಡಿಯಾದವನಿಗೂ ಒಳಗೆ ಬರಕ್ಕೆ ಬಿಡಲ್ಲ. ರಾಜಕಾರಣಿಗಳಾಗ್ಬಿಟ್ರೆ ಅವ್ರಿಗೊಂದು ಪರ್ಸ್ನಲ್ ಲೈಫ್ ಇರಲ್ವಾ? ಯಾವಾಗ ನೋಡಿದ್ರು ಜನ ಹಂಗಂತಾರೆ ಹಿಂಗಂತಾರೆ ಅಂತ. ನಮ್ಮನೆ ಪರಿಸ್ಥಿತಿ ಏನಾದರೂ ಪರವಾಗಿಲ್ವಾ? ನಾನೆಲ್ಲೋ ಹಾಗಂತ ಹೇಳಿದೆ. ಈಗ ವಿಕ್ರಮ್ ಬರ್ತಾನೆ, ಅವನನ್ನು ಒಂದು ಮಾತು ಕೇಳೋಣ. ಅವನೇನು ನಿರ್ಧಾರ ತಗೊಳ್ತಾನೋ ತಗೊಳ್ಳಿ. ಅಯ್ಯೋ, ಅವನ ಕೆಲಸನೋ ನಿಮ್ಗಿಂತನೂ ಹೆಚ್ಚು. ಒಂದು ಸತಿ ಅವ್ನು ಡಿಸೈಡ್ ಮಾಡಿಬಿಟ್ರೆ ಆಮೇಲೆ ಯಾರ ಮಾತು ಕೇಳಲ್ಲ.
ಅಯ್ಯೋ ನಮ್ಮಲ್ಲೇ ಯಾಕಪ್ಪ ಜಗಳ? ವಿಕ್ರಮ್ನ ಮೇಘ್ನ ಒಂದು ಮಾತು ಕೇಳೋಣ, ಸಿಂಪಲ್ ಆಗಿ ಮದುವೆ ಮಾಡ್ಬೋದಾ ಅಂತ. ಅವ್ರು ಬೇಡ ಅಂತ ಹೇಳಿದ್ರೆ ಮೂರ್ತಿಯವ್ರ ಹತ್ರ ನಾವೇ ಹೋಗಿ ಮದುವೆನ ಗ್ರ್ಯಾಂಡ್ ಆಗಿ ಮಾಡ್ತೀವಿ ನಮ್ಮ ಖರ್ಚಲ್ಲೇ ಅಂತ ಹೇಳಿ ಅವ್ರನ್ನ ಒಪ್ಸೋಣ. ಓಕೆ, ಡನ್. ಅಪ್ಪ ಕಾಫಿ ತಗೋ. ಬೇಡ ಕಣೆ, ಯಾಕೋ ಕಾಫಿ ಕುಡಿಯೋ ಮೂಡಿಲ್ಲ. ಯಾಕಪ್ಪ? ನಿನ್ನೆ ರಾತ್ರಿ ನೀನು ಸರಿಯಾಗಿ ಊಟನೇ ಮಾಡಿಲ್ಲ. ತಗೋ ಹೇಳ್ತೀನಿ. ಅಥವಾ ನಾವೇನಾದ್ರು ತಪ್ಪು ಮಾಡ್ತಾ ಇದೀವಿ ಅಂತ ಅನಿಸ್ತಾ ಇದೆಯಾ? ತಪ್ಪ? ಏನಪ್ಪ ಮಾತಾಡ್ತಿದ್ಯಾ ನೀನು? ನಾ ಈ ದೊಡ್ಡ ಸಾಹಸ ಮಾಡಿ ಏನಾದರೂ ತಪ್ಪು ಮಾಡ್ತಾ ಇದೀವ ಅಂತ. ಅಳ್ಸಿಂಗಾಚಾರ್ಯಂಗೆ ಇದನ್ನೆಲ್ಲ ತಲೆಗೆ ತುಂಬಿಸ್ ಕಳ್ಸನ್ನ? ಹಾಗಲ್ಲ ಕಣೆ. ಹಾಗೂ ಇಲ್ಲ ಹೀಗೂ ಇಲ್ಲಪ್ಪ. ನೀನ್ ಬೇರೆಯವ್ರ ಮಾತ್ರ ಮನ್ಸ್ ಕಚ್ಕೊಂಡು ಬರ್ತಾನೆ ಇರು, ಆಗ ಅಕ್ಕನ ಮದುವೆ ಚೆನ್ನಾಗಿ ಮಾಡ್ತೀವಿ. ಯೋಗ್ಯತೆ ಮೀರಿ ಮದುವೆ ಮಾಡೋಕ್ಕೆ ಹೋಗಿ ಏನಾದರೂ ಅನಾಹುತ ಆಗ್ಬಿಟ್ರೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಏನ್ ನಿನ್ ಯೋಗ್ಯತೆ? ತೋರ್ಸು ನಿನ್ ಯೋಗ್ಯತೆ ನೋಡ್ತೀನಿ. ದುಡ್ಡಿಲ್ದೆ ಇರೋದು ಯೋಗ್ಯತೆನಾ? ಕಾರು ಬಂಗ್ಲೆ ಇಲ್ದೆ ಇರೋದು ಯೋಗ್ಯತೆನಾ? ಜನಪ್ರಿಯತೆ ಇಲ್ದೆ ಇರೋದು ಯೋಗ್ಯತೆನಾ? ನಮ್ಗೆ ಒಳ್ಳೆ ಮನ್ಸಿದ್ಯಪ್ಪ, ನಮ್ಗೆ ಒಳ್ಳೆ ಹೃದಯ ಇದೆ, ಅಷ್ಟು ಸಾಕು. ಸುದಿನವಿದೆ. ಹಾಯ್ 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 ಟೀಚರ್. ಮದುವೆ ದಿನ ಯಾವಾಗ ಬರುತ್ತೋ ಅಂತ ಕಾಲನ ಎಣಿಸ್ತಾ ಕೂತಿದ್ದೀರಾ? ನನ್ ಮದ್ವೆ ಅಂತ ನಿಮ್ಗೆ ಯಾರು ಹೇಳಿದ್ರು? ಅದನ್ನ ಯಾಕೆ ಹೇಳ್ಬೇಕು? ಇಡೀ ಊರೆಲ್ಲ ನಿಮ್ದೇ ಸುದ್ದಿ. ವಿಕ್ರಮ್ ಸಾಹೇಬ್ರಿಗೂ ಟೀಚರ್ ಅಮ್ಮಂಗೂ ಮದುವೆ ಅಂತೆ ಅಂತ. ಅವ್ರನ್ನ ನೀವು ನೋಡಿದ್ದೀರಾ? ಓ, ತುಂಬಾ ಹತ್ರದಿಂದ ನೋಡಿದ್ದೀನಿ. ಹೇಗೆ? ಹಿಂಗೆ ಕಟೌಟಲ್ರಿ, ಕಟೌಟಲ್ಲಿ. ಹೌದು, ಈ ವಿಕ್ರಮ್ ಸಾಹೇಬ್ರು ಹೆಂಗೆ? ಹೇಗೆ ಅಂದ್ರೆ? ಅಂದ್ರೆ ಅವ್ರ ಸ್ವಭಾವ ತುಂಬಾ ಒಳ್ಳೆ ವ್ಯಕ್ತಿ. ಆ ದೇವ್ರ ಒಂದ್ ಭಾಗ, ಅವ್ರ ಒಂದ್ ಭಾಗ. ತುಂಬಾ ದೊಡ್ಡ ಜನ, ಸುಗುಣಮಯಿ. ಅವ್ರನ್ನ ಎದುರಿಗೆ ಬಂದು ನಿಂತ್ರೆ ಆ ದೇವ್ರನ್ನೇ ನೋಡ್ದ ಹಾಗಾಗತ್ತೆ. ತುಂಬಾ ಸರಳ ಸ್ವಭಾವ, ಬಡವರ್ ಬಂಧು, ಕೆಟ್ಟೋರ್ಗು ಒಳ್ಳೇದೇ ಬಯಸ್ತಾರೆ. ರಾಜಕಾರಣಿ ಮಾತ್ರ ಅಲ್ಲ, ಸಮಾಜ ಸೇವಕ, ಮಾದರಿ ಮನುಷ್ಯ, ಇನ್ಸ್ಪಿರೇಷನ್. ಅವರು ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ, ಎಷ್ಟು ಹೊಗಳಿದ್ರು ಕಡಿಮೆನೆ ಅಂತ ಮಹಾನ್ ವ್ಯಕ್ತಿ ಅವರು. ಎಷ್ಟು ಗೌರವ ಇಟ್ಕೊಂಡಿದ್ದೀರಾ ಅವ್ರ ಮೇಲೆ ನೀವು. ಹಾ, ನಿಮ್ಮನ್ನು ಪಡ್ಕೊಳ್ಳೋಕ್ಕೆ ವಿಕ್ರಮ್ ಸಿಂಹ ಅವರು ನಿಜವಾಗ್ಲೂ ಅದೃಷ್ಟ ಮಾಡಿದ್ರು. ಇಲ್ಲ, ಅವ್ರ ಕೈ ಹಿಡಿಯೋದಕ್ಕೆ ನಾನು ಪುಣ್ಯ ಮಾಡಿದ್ದೆ. ಅಂಥ ದೊಡ್ಡ ವ್ಯಕ್ತಿ ನನ್ನಂಥ ಸಾಮಾನ್ಯ ಹುಡುಗಿಗೆ ಜೀವನ ಕೊಡ್ತಿದ್ದಾರೆ ಅಂದರೆ ನಾನು ಅವ್ರಿಗೆ ಜೀವನ ಪೂರ್ತಿ ಋಣಿಯಾಗಿರ್ಬೇಕು. ಬರೀ ಅವರು ಅಂತ ಇದ್ದೀರಾ, ನಿಮ್ಮ ಬಾಯಲ್ಲಿ ಅವ್ರ ಹೆಸರೇ ಬರ್ತಾ ಇಲ್ಲ. ಅವ್ರ ಹೆಸರು ಕರೆಯುವಷ್ಟು ಯೋಗ್ಯಳಲ್ಲ ನಾನು. ನೋ 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 ನೋ. ನೀವು ಅವ್ರ ಧರ್ಮಪತ್ನಿ ಆಗ್ತಾ ಇದ್ದೀರಾ, ನೀವು ಅವ್ರ ಹೆಸರನ್ನ ಕರೀಲೇಬೇಕು. ಬೇಡ. ನಾಚಿಕೆನಾ? ಹಾಗಲ್ಲ. ಭಯನಾ? ಇಲ್ಲ. ಮತ್ ಹೇಳಿ ನಿಮ್ಮ ಪತಿರಾಯರ ಹೆಸರನ್ನ. ಇನ್ನೂ ಆಗಿಲ್ವಲ್ಲ. ಆಗ್ತಾರಲ್ಲ, ಆದಾಗ್ಲೇ ಕರಿತೀನಿ, ಈಗ ಬೇಡ. ಮದುವೆ ಆದ್ಮೇಲೆ ಕರೆಯೋದು ಸ್ಪೆಷಲ್ ಅಲ್ವೇ ಅಲ್ಲ, ಮದುವೆಗೂ ಮುಂಚೆ ಕರೆಯೋದ್ರಲ್ಲೇ ಇರೋದು ಮಜಾ. ಕಮಾನ್, ಟೆಲ್ ಮಿ ಟೆಲ್ ಮಿ ಟೆಲ್ ಮಿ ಟೆಲ್ ಮಿ ಟೆಲ್ ಮಿ. ಅಯ್ಯೋ, ಈ ಕಾಲದಲ್ಲೂ ಗಂಡ ಆದವನ್ ಹೆಸರು ಕರೆಯೋದಿಕ್ಕೆ ನಾಚಿಕೆ ಪಟ್ಕೊಳ್ತಾ ಇರೋ ಏಕೈಕ ಮಹಿಳೆ ನೀವೇ ನೋಡಿ. ವಿಕ್ರಮ್ ಸಿಂಹ. ವಿಕ್ರಮ್ ಸಿಂಹ. ಬರ್ಲಿಲ್ಲ, ಆದ್ರೆ ನೀವು ಮಾತ್ರ ಹೆಸರನ್ನ ಸೂಪರ್ ಆಗಿ ಹೇಳಿದ್ರಿ. ಅವ್ರು ವಿಕ್ರಮ್ ಸಿಂಹ ಅಂತ ಹೆಸರಿಟ್ಕೊಂಡಿದ್ದಕ್ಕೂ ಸಾರ್ಕ ಕಣ್ರಿ, ಸಾರ್ಕ. ಅವ್ರೇನಾದ್ರೂ ಇದನ್ನ ಕೇಳಿಸ್ಕೊಂಡಿದ್ರೆ
ಅಲ್ಲೇ ಫಿದಾ ಆಗೋದು. ಅದ್ ಸರಿ, ನಿಮ್ ತಂಗಿ ಏನ್ರಿ ಒಳ್ಳೆ ಲೂಸ್ ಆಡ್ದಂಗೆ ಆಡ್ತಾಳೆ. ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ದವಳು? ಹೇಳಿಲ್ವಾ ಪಕ್ಕ ಕನ್ಫರ್ಮ್ ಅವಳು ಲೂಸೇ. ಅಕ್ಕ ನಿಮ್ ಮಗಳು ಗೊತ್ತಿಡ್ದಿದೆ. ಅಯ್ಯೋ ಹುಚ್ಚಿಗೆ ಚಿಡ್ದೋಯ್ತಾ? ನಾವು ಹುಚ್ಚಿಡ್ದಿಲ್ಲ. ನೀನ್ಯಾಕೆ ನಗ್ತಾ ಇದ್ಯಾ? ಮಾಡ್ತೀನಿ ಇರೋ ಅವ್ನಿಗೆ. ಅಂಕಲ್ ನಾನು ಹೊರಡ್ತೀನಿ ಅಂಕಲ್, ಇನ್ನೊಂದ್ಸತಿ ಬರ್ತೀನಿ. ವಿಜಯ್, ಅಡುಗೆ ಆಗಿದೆ, ಊಟ ಮಾಡ್ಕೊಂಡು ಹೋಗಪ್ಪ. ಅಪ್ಪ ಅವ್ರ ಮೇಲೆ ಊಟ ಮಾಡ್ಕೋತಾರೆ, ನೀನ್ ಯಾಕೆ ತಡೀತಾ ಇದ್ಯಾ? ನೀವ್ ಹೊರಡಿ ಮೊದ್ಲು ಹೊರಡಿ. ಯಾಕಪ್ಪ ವಿಜಯ್, ಬಡವ್ರ ಮನೆ ಊಟ ಉಪ್ಪಿದ್ರೆ ಹುಳಿ ಇರಲ್ಲ, ಸೊಪ್ಪಿದ್ರೆ ಖಾರ ಇರಲ್ಲ ಅಂತನಾ? ಅಯ್ಯಯ್ಯೋ ಆ ಥರ ಎಲ್ಲ ಏನಿಲ್ಲ ಅಂಕಲ್. ನೀವು ಪ್ರೀತಿಯಿಂದ ಕರೆದ್ರೆ ನಾನು ಖಂಡಿತ ಊಟ ಮಾಡ್ಕೊಂಡು ಹೋಗ್ತೀನಿ ಅಂಕಲ್. ಬಡವನ್ ಮನೆ ಊಟ ರುಚಿಯಮ್ಮಿ ರಂಗು ರಂಗು ರಂಗ ಅಂತ ದೊಡ್ಡವ್ರ ಮಾತು ಹೇಳಿಲ್ವಾ ಅಂಕಲ್? ನೀವು ಹೇಳಿದ್ರೆ ಖಂಡಿತವಾಗ್ಲೂ ಮಾಡ್ತೀನಿ. ನನಗೇನೋ ಊಟ ಮಾಡಕ್ ಇಷ್ಟ, ಆದ್ರೆ ಅದು ಕೆಲವ್ರ ಕಷ್ಟ ಅಂಕಲ್. ನಾನೇನ್ ಮಾಡ್ಲಿ ಹೇಳಿ? ಅದರ ಹೋಗೆ ಊಟಕ್ಕೆ ಎಲೆ ಹಾಕು. ಹೋಗಮ್ಮ, ಹೋಗಿ ಎಲೆ ಹಾಕು. ಹೋಗಮ್ಮ. ಶಂಕರ, ದುಡ್ಡು ಅರೇಂಜ್ ಆಯ್ತೇನೋ? ರಾತ್ರಿ ಕೂಡ ನಿನಗೆ ಫೋನ್ ಮಾಡಿ ಹೇಳಿದ್ದೀನಿ. ಈಗ ಈ ರೀತಿ ಕೈ ಎತ್ಬಿಟ್ರೆ ಹೇಗೋ? ನನ್ನ ಮಕ್ಕಳು ತುಂಬಾ ಆಸೆಯಿಂದ ಆಲ್ರೆಡಿ ಒಡವೆ ಅಂಗಡಿಲಿ ಬಂದು ಕೂತಿದಾರ ಕಣೋ. ನೆನ್ನೆ ರಾತ್ರಿ ತಾನೇ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ಯಲ್ಲೋ, ಅಷ್ಟಾಗದೆ ಹೋದ್ರೆ ಅರ್ಧನಾದ್ರೂ ಕೊಡೋ. ನೋ ಶಂಕರ, ನಾನು ಪ್ರಾಣನೇ ಬಿಡ್ಬೇಕಾಗುತ್ತೆ ಕಣೋ. ಈಗ ನಿನ್ ಕಾಲ್ ಮುಗಿತೀನಿ, ಇಲ್ಲ ಅಂತ ಮಾತ್ರ ಹೇಳ್ಬೇಡ ಕಣೋ. ಅಪ್ಪ, ಒಡವೆಗಳೆಲ್ಲ ಸೆಲೆಕ್ಟ್ ಮಾಡಾಯ್ತು, ಪ್ಯಾಕ್ ಮಾಡಕ್ ಹೇಳಿದ್ದೀನಿ. 1,65,000 ಆಯ್ತು, ಕೊಡಪ್ಪ. ಆಕ್ಚುಲಿ ಈ ಅಂಗಡಿನಲ್ಲಿ ಚಿನ್ನದ ಬೆಲೆ ಜಾಸ್ತಿ ಅಂತೆ. ಅಲ್ಲಿ 3ನೇ ಬೀದಿನಲ್ಲಿ ನನ್ನ ಸ್ನೇಹಿತಂದೇ ಅಂಗಡಿ ಇದೆ, ಅವರು ಚಿನ್ನದ ಬೆಲೆ ಕಮ್ಮಿ ಕೊಡ್ತಾರಂತೆ. ಅಲ್ಲೇ ತಗೊಳ್ಳೋಣ? ಇಲ್ಲಪ್ಪ, ಇಲ್ಲೂ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ, ನಾವು ಸೆಲೆಕ್ಟ್ ಮಾಡ. ಅಕ್ಕ ತುಂಬಾ ಸಕ್ಕತ್ತಾಗಿ ಸೆಲೆಕ್ಟ್ ಮಾಡಿದಾಳೆ. ನನ್ನ ಪರಿಸ್ಥಿತಿನೂ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಚಿನ್ನದ ಬೆಲೆ ಜಾಸ್ತಿ ಅಂತೆ, ಅಲ್ಲಲ್ಲಿ ಅಲ್ಲಿ ಸೆಲೆಕ್ಟ್ ಮಾಡಾಗೋಗಿದಪ್ಪ. ಯಾತಕ್ ನೀ ಹಠ ಮಾಡ್ತೀಯಾ? ಹೇಳಂದಲ್ಲ, ಹೋಗೋಣ ಬನ್ನಿ. ಬನ್ನಿ ಅಂಕಲ್, ನೀವು ಹೋಗಿ ಕಾರಲ್ಲಿ ಕೂತ್ಕೊಳ್ಳಿ, 5 ನಿಮಿಷ ಬಂದ್ಬಿಡ್ತೀನಿ. ಸರಿಯಪ್ಪ, ಸರಿ. ಅಮ್ಮ, ನಿನ್ನಿಂದ ಒಂದು ಸಹಾಯ ಆಗಬೇಕು. ಇವಾಗ ನಾನು ಅವ್ರ ಜೊತೆ ಒಡವೆ ತೊಗೊಳಕ್ಕೆ ಹೋಗಿದ್ದೆ. ಮೋಸ್ಟ್ಲಿ ಅವ್ರ ಹತ್ರ ದುಡ್ಡಿಲ್ಲ ಅನಿಸುತ್ತೆ. ಅವ್ರಿಗೆ ಒಡವೆ ತೊಗೊಳಕ್ಕೆ ಆಗ್ತಿಲ್ಲಮ್ಮ. ತುಂಬ ಆಸೆ ಪಟ್ಟು ನೋಡಿದ್ದಾರೆ, ಬಟ್ ತೊಗೊಳಕ್ಕೆ ಆಗ್ತಿಲ್ಲ. ನನಗೆ ಏನು ಮಾಡ್ತೇವೆ ಗೊತ್ತಿಲ್ಲ. ನೀನು ಅವ್ರಿಗೆ ಇವಾಗಲೇ ಫೋನ್ ಮಾಡಿಬಿಟ್ಟು ನಾನೇ ಒಡವೆ ಕೊಡ್ತೀನಿ ಅಂತ ಹೇಳಬೇಕು. ಇಮಿಡಿಯೇಟಾಗಿ ಮಾಡು. ಇವಾಗಲೇ ಫೋನ್ ಮಾಡಿಬಿಟ್ಟು ನಾನೇ ಕೊಡ್ತೀನಿ ಅಂತ ಹೇಳಬೇಕು, ಇಮಿಡಿಯೇಟಾಗಿ. ಹೇಳ್ತೀಯ ಅಲ್ವಾ? ಓಕೆ, ಬಾಯ್. ಹಲೋ, ನಾನಮ್ಮ ಜಯ ಮಾತಾಡ್ತಿರೋದು. ಅಪ್ಪ, ಸಾಹೇಬ್ರವ್ರ ಅಮ್ಮ ಫೋನ್ ಮಾಡಿದ್ದಾರೆ. ಮಾತಾಡು. ಹಾ ಅಮ್ಮ, ಹೇಳಿ. ಈಗ ನೀನು ಎಲ್ಲಿದ್ದೀಯಾ ಮೇಘ್ನಾ? ನಾವು ಒಡವೆ ತಗೊಳ್ಳೋಣ ಅಂತ ಬಂದಿದ್ದೀವಿ. ಓ ಹೌದಾ? ಹಾಗಾದ್ರೆ ನಾನು ಸರಿಯಾದ ಟೈಮಿಗೆ ಫೋನ್ ಮಾಡಿದ್ದೀನಿ ಅನ್ಸುತ್ತೆ. ಇನ್ನೂ ನೀವು ಒಡವೆ ತಗೊಂಡಿಲ್ಲ ತಾನೇ? ಇನ್ನೂ ಇಲ್ಲ ಅಮ್ಮ, ಈಗ ಹೋಗ್ತಾ ಇದ್ದೀವಿ. ಒಳ್ಳೇದೇ ಆಯಿತು. ನೀವು ಯಾವುದೇ ಕಾರಣಕ್ಕೂ ಯಾವುದೇ ಒಡವೆನ ತಗೋಬೇಡಿ. ಯಾಕಮ್ಮ? ಯಾಕೆ ಅಂದರೆ ನಮ್ಮನೇಲೆ ಬೇಕಾದಷ್ಟು ಒಡವೆ ಇದೆ. ನೀವು ಸುಮ್ಮನೆ ದುಡ್ಡು ವೇಸ್ಟ್ ಮಾಡಕ್ಕೆ ಹೋಗಬೇಡಿ. ನೀವು ಮನೆಗೆ ಬಂದು ಯಾವ ಒಡವೆ ಬೇಕೋ ಅದರ ಸೆಲೆಕ್ಟ್ ಮಾಡಿ ತಗೊಂಡೋಗಿ. ಅಮ್ಮ, ಅದು ಹಾಂ, ನೀನೇನು ಹೇಳಕ್ಕೆ ಹೊರಟಿದ್ಯಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ನೋಡ್ಪುಟ,
ನಾವು ನಿಮ್ಮನ್ನು ಚಿನ್ನದಲ್ಲಿ ಅಳಿತಾ ಇಲ್ಲ, ನಮ್ಮ ಹತ್ರ ಬೇಕಾದಷ್ಟಿದೆ, ಸುಮ್ಮನೆ ದುಡ್ಡು ಯಾಕೆ ಖರ್ಚು ಮಾಡಿ ವೇಸ್ಟ್ ಮಾಡ್ತೀರಾ ಅಂತ ಹೇಳಿದೆ ಅಷ್ಟೇ. ನಿಮ್ಮ ತಂದೆ ಕೊಡು, ನಾನೇ ಅವ್ರ ಹತ್ರ ಮಾತಾಡ್ತೀನಿ. ಸರಿ ಅಮ್ಮ, ಕೊಟ್ಟೆ. ಅಪ್ಪ ನಿನ್ನ ಹತ್ರ ಮಾತಾಡ್ತಾರಂತೆ. ನಮಸ್ಕಾರ ಅಮ್ಮ. ಹೇಳಿಮ್ಮ. ನಮಸ್ಕಾರ ಮೂರ್ತಿಗಳೇ. ನೀವು ಒಡವೆ ತಗೊಳಕ್ ಹೋಗಿದ್ದೀರಾ ಅಂತ ಗೊತ್ತಾಯ್ತು. ನೋಡಿ, ನಮ್ಮ ಮನೇಲೆ ಸಾಕಷ್ಟು ಒಡವೆಗಳಿದೆ. ಮೇಘನ ಮನೆಗೆ ಬಂದಮೇಲೆ ಆ ಒಡವೆ ಎಲ್ಲ ಅವಳಿಗೆ ಸೇರಿದ್ದು. ಅದಕ್ಕೆ ದಯವಿಟ್ಟು ನೀವು ಒಡವೆ ಮೇಲೆ ಒಂದು ಪೈಸಾನು ಖರ್ಚು ಮಾಡಕ್ಕೆ ಹೋಗಬೇಡಿ. ಅಮ್ಮ, ನನ್ನ ಮಗಳ ಮದುವೆಗೆ ನಾನು ಒಡವೆ ಮಾಡಿಸ್ಬೇಕು ಅಂತ ತುಂಬ ಆಸೆಯಿಂದಿದ್ದೀನಿ. ನನಗೆ ಗೊತ್ತು ಮೂರ್ತಿಗಳೇ, ನೀವು ತುಂಬ ಸ್ವಾಭಿಮಾನಿಗಳು ಅಂತ. ನಾನು ನಿಮ್ಮನ್ನು ಚಿನ್ನದಿಂದ ಅಳಿತಾ ಇಲ್ಲ. ಚಿನ್ನ ಒಂದು ವಸ್ತು ಅಷ್ಟೇ. ಆದರೆ ನಿಮ್ಮ ಸಂಬಂಧಕ್ಕೆ ಬೆಲೆ ಕಟ್ಟಕ್ಕೆ ಆಗಲ್ಲ ಮೂರ್ತಿಗಳೇ. ಚಿನ್ನದಂತ ಮಾತಾಡಿದ್ರಿ ಅಮ್ಮ. ನೀವು ಯಾವುದೇ ಮುಜುಗರ ಇಟ್ಕೋಬೇಡಿ. ದಯವಿಟ್ಟು ಮನೆಗೆ ಬನ್ನಿ ಮೂರ್ತಿಗಳೇ. ದೇವ್ ಸಾಹೇಬ್ರೆ ಇದನ್ನು ಹೇಳು ಅಂತ ನನಗೆ ಹೇಳಿದರು. ಆಯ್ತಮ್ಮ, ಅಪ್ಪಾಜಿನೇ ಹೇಳಿದ್ದಾರೆ ಅಂದಮೇಲೆ ಮುಗಿದೋಯ್ತು. ನಾನು ನಿಮ್ಮ ಋಣನ ಈ ಜನ್ಮದಲ್ಲಿ ತೀರ್ಸಕ್ಕಾಗಲ್ಲ. ಮೂರ್ತಿಗಳೇ, ನಿಮ್ಮ ಮಗಳನ್ನ ನಮ್ಮ ಮನೆಗೆ ಸೊಸೆಯಾಗಿ ಕಳಿಸ್ತಾ ಇದ್ದೀರಲ್ಲ, ಅದೇ ದೊಡ್ಡ ಋಣ ನಮ್ಮ ಮೇಲೆ ಹೊರಿಸ್ತಾ ಇದ್ದೀರಾ ನೀವು. ದಯವಿಟ್ಟು ಮನೆಗೆ ಬನ್ನಿ. ಸರಿನಮ್ಮ, ನಾನು ತಿಳಿಸ್ತೀನಿ. ಅಪ್ಪ ಏನ್ ಹೇಳಿದ್ರು? ಒಡವೆ ನೋಡಕ್ಕೆ ದೊಡ್ಡ ಸಾಹೇಬರು ಮನೆಗೆ ಬರಲಿದ್ದಾರಂತೆ.